ಕೆಲ ದಿನಗಳಲ್ಲಿ ಬೈ ಎಲೆಕ್ಷನ್ ಘೋಷಣೆಯ ಹಿನ್ನೆಲೆ ರಾಜ್ಯದಲ್ಲಿ ಉಪಚುನಾವಣೆಯ ಟಿಕೆಟ್ ಫೈಟ್ ಗರಿಗೆದರಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಬಿರುಸಿನ ಚರ್ಚೆ ಕೂಡ ನಡೀತಾ ಇದೆ. ಕೆಲ ದಿನಗಳಲ್ಲಿ ಬೈ ಎಲೆಕ್ಷನ್ ಘೋಷಣೆಯಾಗುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಉಪಚುನಾವಣೆಯ ಟಿಕೆಟ್ ಫೈಟ್ ಇದೀಗ ಗರಿಗೆದರಿದೆ. ಬಿಜೆಪಿ ಜೆಡಿಎಸ್ ಏನು ಮೈತ್ರಿ ಪಕ್ಷದ ನಾಯಕರಿದ್ದಾರೆ, ಇವರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಬಿರುಸಿನ ಚರ್ಚೆ ಕೂಡ ನಡೀತಾ ಇದೆ. ದೆಹಲಿಯನ್ನ ತಲುಪಿದ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿಯ ಟಿಕೆಟ್ ವಾರ್. ಮಾಜಿ ಸಚಿವ ಸಿಪಿ ಯೋಗೀಶ್ವರ್ ಪರ ಬಿಜೆಪಿಯವರೀಗ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಕರ್ನಾಟಕದ ಚತುರ ಎನ್ಸ್ಕೊಂಡಿರುವಂತಹ ಎಚ್ಡಿಕೆ ಕೂಡ ನೈಟ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಚನ್ನಪಟ್ಟಣ ಟಿಕೆಟ್ ವಿಚಾರ ರಾತ್ರಿ ಸಭೆ ನಡೆಸಿರುವಂತಹ ಕೇಂದ್ರ ಸಚಿವರು ಯೋಗೀಶ್ವರ್ ಜೆಡಿಎಸ್ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿರುವಂತದ್ದು. ಮೈತ್ರಿ ನಾಯಕರ ಸಭೆಯಲ್ಲಿ ಕರ್ನಾಟಕ ಚತುರರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿರುವಂತಹ ಪ್ರತಿಕ್ರಿಯೆ, ನಮಗೆ ಟಿಕೆಟ್ ಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಎಚ್.ಡಿ.ಕೆ ಹೇಳಿರುವಂತದ್ದು. ಗೆಲುವು ಒಂದೇ ನಮಗೆ ಮುಖ್ಯ ಅಂತ ಎಚ್.ಡಿ.ಕೆ ಅಭಿಪ್ರಾಯವನ್ನ ಕೂಡ ಪಟ್ಟಿರುವಂತದ್ದು. ಬಿಜೆಪಿ ವರಿಷ್ಠರೊಂದಿಗೆ ಮತ್ತೆ ಚರ್ಚೆ ಮಾಡ್ತೀವಿ ಅಂತ ಕರ್ನಾಟಕದ ಚತುರರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೆಲ ದಿನಗಳಲ್ಲಿ ಏನು ಬೈ ಎಲೆಕ್ಷನ್ ಘೋಷಣೆಯ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯದಲ್ಲಿ ಮತ್ತೆ ಉಪಚುನಾವಣೆಯ ಟಿಕೆಟ್ ಫೈಟ್ ಕಾವೇರಿರುವಂತದ್ದು. ಏನು ಕೆಲ ದಿನಗಳಲ್ಲೇ ಬೈ ಎಲೆಕ್ಷನ್ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ಘೋಷಣೆಯ ಹಿನ್ನೆಲೆ ರಾಜ್ಯದಲ್ಲಿ ಉಪಚುನಾವಣೆಯ ಟಿಕೆಟ್ ವಾರ್ ಇದೀಗ ಕಾವೇರಿರುವಂತದ್ದು. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ನಾಯಕರು ಯಾರಿದ್ದಾರೆ ಇವರೆಲ್ಲರೂ ಕೂಡ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಟಿಕೆಟ್ ಫೈಟ್ಗೆ ಸಂಬಂಧಪಟ್ಟಂತೆ ಬಿರುಸಿನ ಚರ್ಚೆಯಲ್ಲಿ ತೊಡಗಿದ್ದಾರೆ. ಜೊತೆಗೆ ಈ ಒಂದು ಮೈತ್ರಿ ಪಕ್ಷದ ಟಿಕೆಟ್ ವಾರ್ಗೆ ಸಂಬಂಧಪಟ್ಟಂತೆ ಇದೀಗ ಚನ್ನಪಟ್ಟಣದ ಕೆಲ ಅಭ್ಯರ್ಥಿಗಳು ದೆಹಲಿಯನ್ನ ಕೂಡ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.